ನಮಸ್ಕಾರ. ನನ್ನ ಹೆಸರು ಸಿದ್ದಪ್ಪ ದುಂಡಪ್ಪ ಬಾಲ್ಗೊಂಡು ಕೊಲ್ಲಾರ. ನಾನು 2002ರಾಗ ದ್ರಾಕ್ಷಿ ಹೆಚ್ಚಿದ್ದೆ. ಅವಾಗ ಈ ಕಾಲಕ್ಕೆ 16 ಎಕರೆ ಹೆಚ್ಚಿದ್ದು. ಹಚ್ಚಿ ನಾನು ಚಲೋತ್ನ ಬೆಳಿಬೇಕಂತೇಳಿ ಒಂದು 7-8 ವರ್ಷ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಿದೀವಿ ಅಂದ್ರೆ ಯೂನಿವರ್ಸಿಟಿ ಅವ್ರ ಶಿಫಾರಸ್ 1 ಕ್ವಿಂಟಲ್ ಇತ್ತು ಅಂದ್ರೆ 2 ಕ್ವಿಂಟಲ್ 3 ಕ್ವಿಂಟಲ್ ಹಾಕಿ ಬೆಳೆದಿದ್ದೀವಿ. ಹಂಗೆ ಬೆಳೆದು ಮುಂದೆ ಅತಿ ಹಾಕೋದ್ರಿಂದ ಈಲ್ಡು ಕಡಿಮೆ ಆಕೈತಿ. ನಮ್ಮದಟ್ಟ ಈಲ್ದಲ್ಲ, ನಮ್ಮ ತಳಗಿನ ಹೊಲದವ್ರು ಅಂದಿದ್ರು ಅಲ್ಲಿ ಉಪ್ಪು ಹೇಳಾಕೈತಿ. ನಮ್ಮ ಹೊಲ ಹಿಂಗೆ ತೆವರ್ಸ ಹಿಂಗೆ ಈ ಕಡೆ ಬಾಕೈತಿ, ಆ ಕಡೆ ತಳಗಿನ ಮಕ್ಕಳಿದ್ದವ್ರದ್ದು ಉಪ್ಪು ಹೇಳಾಕೈತಿ. ಅವ್ರು ಮಾರಾಟ ತೆಗಿದ್ರು. ನನಗೂ ಸಾವಯವ ಮಾಡ್ಬೇಕಂತೇಳಿ ವಿಚಾರ ಬರೋದು. ಆದ್ರೆ ದ್ರಾಕ್ಷಿ ಸಾವಯವದಾಗ ಬರಂಗೇ ಇಲ್ಲ ಅಂತೇಳಿ ಭಾಳ ಮಂದಿ ಮಾತು ನನಗೆ ಗಮನ ಮಾಡಿಬಿಡೋದು. ಆದರೂ ಇವು ಏನಾರು ಮಾಡಿ ರಾಸಾಯನಿಕ ಕಡಿಮೆ ಮಾಡಬೇಕು, ಒಟ್ಟೆ ಬರ್ತೈತಿ. ನಾವು ಮೊದಲು ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊತ ಬಂದಾರ. ಭಾಳ ನಮ್ಮ ಕೈ ಮ್ಯಾಗ ಈ ರಾಸಾಯನಿಕ ಗೊಬ್ಬರ ತಂದೀವು. ಈಗ ನಮ್ಮ ಕೈ ಮ್ಯಾಗ ಸಾಕಷ್ಟು ಭೂಮಿ ಸವಳಾಗೈತಿ. ಮತ್ತು ಇದನ್ನು ನಾವು ಇನ್ನೂ ಕಂಟಿನ್ಯೂ ಮುಂದುವರ್ಸಿದೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಭೂಮಿ ಬಿಟ್ಟು ಹೋಗಂಗಿಲ್ಲ. ಏನಾರು ಮಾಡಿ ಸಾವಯವ ಮಾಡ್ಬೇಕಂತೇಳಿ ಕಟ್ಗರ ಮನೆಯನ್ನು ಬರ್ಬೇಕಂತಿದ್ದೆ ನೋಡಿ. 20 ಆಕಳುಗಳು ಹಂಗೆ ಅವ್ರ ಮನೆಯನ್ನು ತರುವುದು, ಭತ್ತನ ಮಾರೋದು, ಭತ್ತನ ಮಾರೋದು, ಹಿಂಗೆ 4 ವರ್ಷ ಮಾಡಿದ್ವಿ. ಮುಂದೆ ಅವು ಪೂರ್ಣ ಸಾವಯವ ಮಾಡ್ಬೇಕಂತೇಳಿ ಹೆಚ್ಚಪ್ಪ ಆಕಳುಗಳನ್ನ 20 ಮೊದಲು 5 ತಂದಿವಿ. 5 ತಂದಂಗೆ ಅವಕ್ಕೆ ಒಂದು ಹೆಚ್ಚು ಹಾಕೋತೀವಿ. 20-30 ಆಗ್ಯಾವ. ಎಲ್ಲ ಸಂಪೂರ್ಣ ಅವತ್ತು ಉಚ್ಚಿ ಎಂಡಿ ಬಳಸ್ಕೋತ ಏನು ಒಟ್ಟು ಏನಾರು ಮಾಡಿ ಸಾವಯವ ಮಾಡ್ಬೇಕಲ್ಲ ಅಂತೇಳಿ ಎಲ್ಲ ಕಡೆ ಹಂಗಾಗಿ ಹೇಳ್ತಿದ್ದೆ. ನಾವು ಉಚ್ಚಿಗೆ ಒಬ್ಬರ ಮ್ಯಾಗ ಮತ್ತು ಬರಾಕಿಲ್ಲ ಮತ್ತು ಧೈರ್ಯ ಕಳ್ಕೊತಿದ್ದೆವು. ಕಳ್ಕೊಂಡೆ ಸಾವಯವ ಏನಾರು ಮಾಡಿ ಮಾಡ್ಬೇಕು ಗಟ್ಟಿಯಾಗಿ ತಿಳ್ಕೊಂಡು ಹಚ್ಚಿ ವರ್ಷ ಒಟ್ಟ ಗೊಬ್ಬರ ಹಾಕಲಿಲ್ಲ. ಮತ್ತು ಹಂಗೆ ಬಿಟ್ಟು ಮತ್ತು ಒಂದು ಕಿಶನ್ದು ಮಿಸ್ತ್ರಿ ಅಂದ್ರೆ ಹಂಗೆ ಹೇಳ್ತಾರೆ, ಮರ ಬರಂಗಿಲ್ಲ ಸುಮ್ಮನೆ ಹೇಳಬೇಡ, ಒಟ್ಟ ಹಾಕಲಿ ರಾಸಾಯನಿಕ ಗೊಬ್ಬರ. ಇದು ಅಚಾನಕ್ ಹೋದ ಸಲ ನಾವು ಸಾವಯವ ಮಾಡ್ಬೇಕಂತೇಳಿ ದೃಢೀಕರಣ ತಲೆ ಕೆಡಿಸ್ಕೊಂಡ್ವಿ. ಮೊದಲು ಬೀಜ ನಿಗಮದವ್ರು ದೃಢೀಕರಣ ಮಾಡಿಕೊಟ್ಟಿದ್ರು. ಅವ್ರನ್ನ ಕರೆಸಿ 3-4 ಸಲ ಬೆಂಗಳೂರಿನ ಕರೆಸಿದ್ರು ದೇವರಾಜನವ್ರು. ಆ ದೃಢೀಕರಣ ಮಾನದಂಡಗಳ ಕೇಳೇ ನಮ್ಗೆ ಅದು ಆಗಂಗಿಲ್ಲಪ್ಪ, ನಮ್ಮ ಕಡೆದು ಕೆಲಸನ ಆಗೋದು ಅಂತೇಳಿ ಮತ್ತೆ ಆಸೆ ಬಿಟ್ಟಿವು. ಅದು ಆಸೆ ಬಿಡದ್ಬಿಟ್ಟು ಏನೋ ಅಚಾನಕ್ ಇವ್ರು ಮಲ್ಲಿಕಾರ್ಜುನ ಮತ್ತು ಯೋಗೇಶ್ ನೋಡಿ ಹೆಂಗೆ ಅವರ ನಮ್ಮ ಹೆಸರು ಕೇಳ್ಕೊತ ಅವ್ರು ಬಂದಾಗ ಅವ್ರದ್ದೆಲ್ಲ ಕೇಳಿದ್ವಿ, ತಿಳ್ಕೊಂಡ್ವಿ. ಅದನ್ನ ಅರ್ಧಂಬರ್ಧ ಮಾಡಿದ್ವಿ, ಅಲ್ಲೇ ಇಟ್ಟಿವು. ಇವ್ರು ಡಾಕ್ಟರ್ ಸಾಯಿಲ್ನ ಉಪಯೋಗ ಮಾಡಿದ್ದೀವಿ. ಆದ್ರೆ ಇವ್ರ ಸಂಪರ್ಕಕ್ಕೆ ಹೋಗಿದ್ದಿಲ್ಲ ನಾವು. ಹಿಂಗೆ ರೈತರು ಉಪಯೋಗ ಮಾಡಿದ್ರು ಬಾಯ್ಲಿಕ್ಕೆ ನಾವು, ಯಾಕಂದ್ರೆ ಸಾವಯವ ಮಾಡ್ಬೇಕನ್ನೋ ಹಂಬಲ ಒಂದು ಭಯಂಕರ ಇತ್ತಲ್ಲ. ಹಂಗೆ ರೈತರ ಬಾಯಲ್ಲಿ ಕೇಳಿ ಕಿಸಿಂದ ಎಷ್ಟು ಹಾಕಿದ್ವಿ ಅಂದ್ರೆ 1 ಲಕ್ಷ ರೂಪಾಯಿದು ಹಾಕಿದ್ದೆ ನಾ. ಇವ್ರಿಗೆ ಯಾರಿಗೆ ಭೇಟಿ ಆಗ್ಲಾರ್ದ ಸುಮ್ಮನೆ ರೈತರ ಬಾಯಲ್ಲಿ ಕೇಳಿ 16 ಎಕರೆ ಕಂಪ್ಲೀಟ್ ಹಾಕಿಬಿಟ್ಟಿದ್ದೆ. ಹಾಕಿ ಒಂದು ಬೆಳೆನೂ ತೊಗೊಂಡೆ. ಒಟ್ಟು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಅದು ಎಷ್ಟು ಬತ್ತಪ್ಪ ಅಂದ್ರೆ ಎಕರೆಗೆ 3 ಟನ್ ಇಳುವರಿ ಬರುತ್ತೆ. ಯಾಕಂದ್ರೆ ನಮ್ಗೊಂದು ಸ್ಟೆಂಬರ್ ಒಂದು ಭಾಳ ಕಾಡಿ ಗಿಡಗಳು ಭಾಳ ನರ್ಮಾಗ್ಯಾವ. ಕನಿಷ್ಠ ಒಂದು ಗಿಡಕ್ಕೆ ಒಂದು 7-8 ತೂತು ಹಾಕ್ಯಾವ, 1 ನರ್ಮಾಗ್ಯಾವ. ಹಿಂಗಾಗಿ ಅಟ್ರಾಗ ಅಂದ್ರು ಎಕರೆಗೆ 3 ಟನ್ ಮೊಳಕು ಬತ್ತು, ಕ್ವಾಲಿಟಿನೂ ಆಗೈತಿ. ಏನಾರ ಮಾಡಿ ಒಟ್ಟದ್ರೆ ಸಾವಯವದಾಗ ಬೆಳಿಬೇಕು, ಹೆಚ್ಚು ಉತ್ಪನ್ನನೂ ಬರಬೇಕು, ಕ್ವಾಲಿಟಿ ಬರಬೇಕು, ರೇಟು ಸಿಗಬೇಕು. ಈ ನಿಟ್ಟಿನೊಳಗೆ ಹೋಗಾಕ ಮತ್ತು ಎಲ್ಲ ರಗಡ್ ನನ್ನ ಕಡೆ ಅಂತ 108 ಕಂಪನಿಯವ್ರು ಬರ್ತಾರೆ. ಇಲ್ಲತ್ತಲ್ಲ, ಯಾಕಂದ್ರೆ ಹೆಚ್ಚು ಬೆಳಿತೀವಿ, ಸ್ವಲ್ಪ ಎಲ್ಲರ ನೆದ್ರಾಗ ಕಾಣ್ತಿರ್ಬೇಕು. ನಾವು ಬರ್ತಾರೆ, ಹೇಳ್ತಾರೆ, ಅಣ್ಣ ನಮ್ದು ಉಪಯೋಗ ಮಾಡಿ ನೋಡ್ರಿ, ನಮ್ದು ಹೆಂಗೆ ಕ್ವಾಲಿಟಿ ಬರ್ತದೆ ನೋಡ್ರಿ ಅಂತಾರೆ. ಆದ್ರೆ ಈ ಥರ ಯಾವನು ಗಂಡಸ ಇಳುವರಿ ತೊಗೊಂಡು ಮಾರ್ಕೆಟ್ಗೆ ಹೋಗುತ್ತಾನ ಬೆನ್ನು ಹತ್ತೀವಿ ನಾವು ಯಾವನು ಬಂದಿಲ್ಲ. ಯಾಕಂದ್ರೆ ಇವ್ರೊಬ್ರೆ. ಯಾಕಂದ್ರೆ ಕೆಲವೊಂದು ಯೂರಿಯಾದ ಅಂಶ, ಕೆಲವೊಂದು ಕೆಮಿಕಲ್ ಕೂಡಿಸಿ ಔಷಧ ಕೊಡೋದ್ರಿಂದ ಬೆಳೆ ಚೆಂದಾಗಿ ಬರ್ತೈತಿ. ಇವತ್ತು ಹೊಡೆದ್ರೆ ಮರದಿನ ಕಾಣ್ತೈತಿ, ಬೇಡ ಅಂತ 6 ತಿಂಗಳು ಕಾಣ್ತೈತಿ, ಮುಂದೆ ಉಳಿಯಂಗಿಲ್ಲ. ಅದಕ್ಕೆ ಇವತ್ತು ನಾವು ದ್ರಾಕ್ಷಿ ಬೆಳಿತೀವಿ ಅಂತಂದ್ರೆ ಈ ಜುಬ್ರಾಯಲಿ ಕಸಿಟ್ನ್ಯಾಗ ನಮಗೂ ನಿಮ್ಗೆ ಎಲ್ಲರಿಗೂ ಗುರ್ತದ ಮಾತೈತಿ. ಯಾಕಂದ್ರೆ ಕಂಪಲ್ಸರಿ 3 ಸಲ GA ಮಾಡಿ ಕಿಸಿಂದ ನಾವು ಮುಣಕ್ ಮಾಡಕ್ 6 ಕಿಲೋ 6 ಕಿಲೋಕ್ಕೆ 1 ಕಿಲೋ ಹಾಕತ್. 6 ಕಿಲೋ ಏನದು ಅನ್ನೆಸರಿ ಅದ. ಅದನ್ನ ನಾವು ಮಾರ್ಕೆಟ್ನಾಗ ಹೋದ್ರೆ ದಪ್ಪ ಕಾಣ್ತೈತಿ, ದಪ್ಪ ರೊಕ್ಕ ಹೆಸ್ಕೊಂಡು ತಿಂತಾರೆ. ಅದು ಗೊತ್ತಾಗೋದು ಅದು ತಿನ್ನೋರ್ಗೆ. ಇವತ್ತು ಅದ್ರೊಳಗೆ ಏನೈತಿ ಮುಡ್ಕಾರಾಟ ನೋಡಕ್ ದಪ್ಪ ಕಾಣ್ತೈತಿ. ಇರ್ಬೇಕಾದಂತ ಪಲ್ಪ ಮತ್ತು ಅದರೊಳಗಿನ ಸತ್ವ ಇಲ್ಲ. ಅದ್ರಾಗ ಇರ್ಬೇಕಾಗಿದ್ದು ಅದು 3 ಕಿಲೋಕ್ಕೆ ನಾವು GA ಮಾಡ್ಲಾರ್ದು ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದು 3 ಕಿಲೋದಾಗ 1 ಕಿಲೋ ಹಾಕತಿ. ಅದ್ರಾಗ ಏನ್ ಇರ್ಬೇಕಾದ್ರೆ ಸತ್ವ ಐತಿ.
ಮತ್ ಇದನ್ನ ನಾವು ಮೊಡ್ಕರಾಟ ಮಾಡ್ಕಿಸಿಂದ ಎಷ್ಟ್ ದಿನ ಮಾಡವ್ರದೀವು? ಯಾಕೆ ಬಾಳಾರಿಗೆ ಒಂದ್ ನಮ್ ಎದ್ರಾಗ ಒಂದ್ 20-25 ವರ್ಷ ಆತ. ಬಾಳ 1960 ಬಂದಿರ್ಬೇಕು. ನಾವು ಉಪಯೋಗ ಮಾಡಕೈತಿ ಬಾಳ ಒಂದ್ 20-25 ವರ್ಷ ಆತ. 25 ವರ್ಷದಾಗ ಇಷ್ಟು ಪರಿಣಾಮ ಆಗೈತಿ ಇದ್ರದ್ದು. ಇನ್ನೊಂದ್ 25 ವರ್ಷ ಸರ್ ಹಿಂಗ ಹೋದಿವಪ್ಪ ಅಂದ್ರೆ ಯಾರ ಶರೀರ ಸರಿಯಾಗಿ ಉಳಿಯಂಗಿಲ್ಲ. ಯಾಕಂದ್ರೆ ಇವತ್ತು ಇವು ಶುಗರ್ BP ಇವೆಲ್ಲ ಎಲ್ಲಿ ಇದ್ದಿದ್ದಿಲ್ಲ ಹಿಂದೆ. ಇವತ್ತು ಬಂದಾವ ಅಂದ್ರೆ ಇದು ತಿನ್ನು ಆಡ್ದವ ಸತ್ತು ಇರ್ಲಾರ್ಕ ಬಂದಾವ. ಇನ್ನು ಮುಂದಿನ ದಿನ ಎಲ್ಲರಿಗೂ ಗೊತ್ತಾಗ್ಯಾವ. ಈಗ ರೈತರಿಗೆ ಗೊತ್ತಾಗ್ಯಾವ, ವಿಜ್ಞಾನಿಗಳಿಗೆ ಗೊತ್ತಾಗ್ಯಾವ, ಡಾಕ್ಟರಿಗೆ ಗೊತ್ತಾಗ್ಯಾವ. ಬದಲು ಬಿಡಾಕ ಬದಲು ಬಿಟ್ಟು ಅಂದ್ರೆ ಬೆಳಿ ಬರ್ತದೋ ಇಲ್ಲೋ ನಂಗೆ ಇವು. ಆದ್ರೆ ಇದು ಡಾಕ್ಟರ್ ಸಾಯಿಲ್ ನಾ ಈಗ ಹೋದ ವರ್ಷದಿಂದ ಬಿಟ್ಟಿನಿ. ತ್ವಾಡೆ ಯಾಕಂದ್ರೆ ನಮ್ಮ ದನಗಳು ಹೆಚ್ಚದಾವ, ಹುಚ್ಚಿ ಹೆಂಡಿ ಜಾಸ್ತಿ ಹಾಕ್ತಿವು. ಒಂದು ತ್ವಾಡೆ ಅಜಿ ಮಾತ್ರ ಇವು ಬಿಡ್ಲಾರ್ದೂ ಐತಿ. ಬಿಡ್ಲಾರ್ದ ಐತಿ ಅಂದ್ರೆ ಅದು ಏನು ಭಾಳ ಫರ್ಕ್ ಆಗಿಲ್ಲ. ಮತ್ತು ಅದಕ್ಕೂ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಇದಕ್ಕೂ ಹಾಕಿಲ್ಲ. ಬೆಳೆದೈತಿ, ಚಲೋ ಐತಿ. ಮತ್ತು ಈಗ ಇನ್ನೊಂದು ಒಂದು 5 ಎಕರೆ ನಾವು ತೆಗೆದೀವಿ ದ್ರಾಕ್ಷಿ. ಸ್ಟೆಂಬೂರ್ ಭಾಳ ಆಗಿಲ್ಲ, ತೆಗೆದು ಕಂಪ್ಲೀಟ್ ಇದು ಬಿಟ್ಟಿವಿ. ಮೊನ್ನೆ ಹಚ್ಚಿದ್ಮ್ಯಾಗಿಂದ ಸಾಹೇಬ್ರು ಹೇಳಿದ ಪ್ರಕಾರ ಬಿಟ್ಟಿವು. ಮತ್ತು ಇಲ್ಲ ನಾವು ಡೆಮೋ ಮಾಡ್ತೀವಿ ನಿಮ್ಮ ಪ್ಲಾಟ್ನಾಗ ಅಂದ್ಕೊಂಡು ಅವರು ನಿಮ್ಮ ಪದ್ಧತಿ ಪ್ರಕಾರ ಏನು ಬಿಡ್ತೀರಿ ಬಿಡ್ರಿ, ಅದನ್ನು ಡಿಫ್ರೆನ್ಸ್ ಎಲೆಕ್ಟ್ರಿಕೇಶನ್ ಅದು ಬಿಟ್ಟಿವು. ಮತ್ತು ನಮ್ಮೂರಾಗ ಇನ್ನೊಂದು ಇಬ್ಬರಿಗೆ ನಾನು ಹಚ್ಚಿನಿ. ಎಕರೆ 2 ಎಕರೆ 3 ಎಕರೆ ಹಿಂಗೆ ಹಚ್ಚಾರ. ಅವರು ನೋಡಿದ್ರೆ ನನಗಿಂತ ಮುಕ್ಕಟ್ಟು ಹಚ್ಚಿದವ್ರು ಅದಾರ, ಈ ಕಟ್ಟು ಹಚ್ಚಿದವ್ರು ಅದಾರ. ಅವ್ರಿಗಿಂತ ನಮ್ಮದು ಡಿಫ್ರೆನ್ಸ್ ಐತಿ. ಅವರಾದ್ರೂ ಹೇಳ್ತಾರೆ, ಬೇಕಾದ್ರೆ ನೀವು ಯಾರು ಬಂದು ನೋಡಿದ್ರು ಗೊತ್ತಾಗತ್ತೆ ಅದು ಹಚ್ಚಿದ್ದದು. ಇದು ಉಳಿದಂತೂ ನಾವು ಈಗ ಅವ್ರ ಇದ್ರ ಮ್ಯಾಗ ಹೊಂಟೇವು. ಇಷ್ಟು ನನ್ನ ಅನುಭವ ಐತಿ. ಇಷ್ಟಕ್ಕೆ ನಾನು ಮಾತು ಹೇಳಿ ಮುಗಿಸ್ತೀನಿ. ನಮಸ್ಕಾರ.